ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇಂದಿನ ದಿನಗಳಲ್ಲಿ ಮೇಕಪ್ ಎಂಬುದು ಅನೇಕ ಮಹಿಳೆಯರ ದೈನಂದಿನ ಜೀವನದ ಒಂದು ಭಾಗವಾಗಿದೆ. ಆದರೆ ಒಂದು ಪ್ರಶ್ನೆ ಹಲವರ ಮನಸ್ಸಿನಲ್ಲಿ ಮೂಡುತ್ತದೆ. ಇಸ್ಲಾಂನಲ್ಲಿ ಮೇಕಪ್ ಮಾಡುವುದು ಹಲಾಲೆ ಅಥವಾ ಹರಾಮೆ? ಕೆಲವರು ಮೇಕಪ್ ಸಂಪೂರ್ಣವಾಗಿ ನಿಷಿದ್ಧ ಎಂದು ಹೇಳುತ್ತಾರೆ. ಇನ್ನು ಕೆಲವರು ಅದು ಸಂಪೂರ್ಣವಾಗಿ ಅನುಮತಿಸಲಾಗಿದೆ ಎಂದು ಹೇಳುತ್ತಾರೆ. ಹಾಗಾದರೆ ಸತ್ಯ ಏನು? ಇಸ್ಲಾಂ ಸೌಂದರ್ಯವನ್ನು ವಿರೋಧಿಸುತ್ತದೆಯೇ? ಒಬ್ಬ ಮಹಿಳೆ ತನ್ನನ್ನು ಸುಂದರವಾಗಿ ಕಾಪಾಡಿಕೊಳ್ಳುವುದು ತಪ್ಪೇ? ಅಥವಾ ಇಸ್ಲಾಂ ಇದಕ್ಕೆ ಕೆಲವು ಮಿತಿಗಳನ್ನು ಮತ್ತು ಮಾರ್ಗದರ್ಶನವನ್ನು ನೀಡುತ್ತದೆ? ಇಂದಿನ ಈ ವಿಡಿಯೋದಲ್ಲಿ ನಾವು ಈ ವಿಷಯವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಆರಂಭಿಸುವ ಮೊದಲು ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಇಸ್ಲಾಮಿಕ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಇಸ್ಲಾಂ ಸೌಂದರ್ಯದ ವಿರುದ್ಧವಲ್ಲ. ಮೊದಲನೇದಾಗಿ ನಾವು ಈ ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಸ್ಲಾಂ ಎಂದಿಗೂ ಸ್ವಚ್ಛತೆ, ಅಚ್ಚುಕಟ್ಟುತನ ಮತ್ತು ಸೌಂದರ್ಯದ ವಿರುದ್ಧ ನಿಲ್ಲುವುದಿಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಅಲ್ಲಾಹನು ಸುಂದರನಾಗಿದ್ದಾನೆ ಮತ್ತು ಆತನು ಸೌಂದರ್ಯವನ್ನು ಪ್ರೀತಿಸುತ್ತಾನೆ. ಈ ಹದೀಸ್ ಸಹೀಹ್ ಮುಸ್ಲಿಂನಲ್ಲಿ ವರದಿಯಾಗಿದೆ. ಈ ಹದೀಸ್ ನಮಗೆ ಒಂದು ಮುಖ್ಯವಾದ ಪಾಠವನ್ನು ಕಲಿಸುತ್ತದೆ. ಸುಂದರವಾಗಿ ಕಾಣಲು ಬಯಸುವುದು ತಪ್ಪಲ್ಲ, ಸ್ವಚ್ಛವಾಗಿರುವುದು ತಪ್ಪಲ್ಲ, ಉತ್ತಮ ಬಟ್ಟೆ ಧರಿಸುವುದು ತಪ್ಪಲ್ಲ. ಆದರೆ ಇಸ್ಲಾಂ ಕೇವಲ ಹೊರಗಿನ ಸೌಂದರ್ಯವನ್ನೇ ನೋಡುವುದಿಲ್ಲ. ಅಲ್ಲಾಹನು ಏನನ್ನು ನೋಡುತ್ತಾನೆ? ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಅಲ್ಲಾಹನು ನಿಮ್ಮ ಮುಖಗಳನ್ನು ಅಥವಾ ನಿಮ್ಮ ಸಂಪತ್ತನ್ನು ನೋಡುವುದಿಲ್ಲ, ಆದರೆ ನಿಮ್ಮ ಹೃದಯಗಳನ್ನು ಮತ್ತು ನಿಮ್ಮ ಕಾರ್ಯಗಳನ್ನು ನೋಡುತ್ತಾನೆ. ಈ ಹದೀಸ್ ಸಹೀಹ್ ಮುಸ್ಲಿಂನಲ್ಲಿ ಬಂದಿದೆ. ಇಂದಿನ ಸಮಾಜದಲ್ಲಿ ಅನೇಕ ಜನರು ತಮ್ಮ ಮೌಲ್ಯವನ್ನು ಕನ್ನಡಿಯಲ್ಲಿ ಹುಡುಕುತ್ತಿದ್ದಾರೆ. ಆದರೆ ಒಬ್ಬ ಮುಸ್ಲಿಂ ಮಹಿಳೆಯ ನಿಜವಾದ ಮೌಲ್ಯ ಅವಳ ಮುಖದಲ್ಲಲ್ಲ, ಅವಳ ಈಮಾನಿನಲ್ಲಿದೆ, ಅವಳ ತಕ್ವಾದಲ್ಲಿದೆ, ಅವಳ ಉತ್ತಮ ಸ್ವಭಾವದಲ್ಲಿದೆ. ಹಾಗಾದರೆ ಯಾವ ರೀತಿಯ ಮೇಕಪ್ ಅನುಮತಿಸಲಾಗಿದೆ? ಪ್ರಿಯ ಸಹೋದರಿಯರೇ, ಇಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಇಸ್ಲಾಂನಲ್ಲಿ ಪ್ರತಿಯೊಂದು ಮೇಕಪ್ ವಸ್ತುವಿನ ಹೆಸರನ್ನು ಹೇಳಿ ಇದು ಹಲಾಲ್ ಅಥವಾ ಇದು ಹರಾಮ್ ಎಂದು ಪಟ್ಟಿ ಮಾಡಿಲ್ಲ. ಬದಲಾಗಿ ಇಸ್ಲಾಂ ಕೆಲವು ತತ್ವಗಳನ್ನು ನೀಡುತ್ತದೆ. ಆ ತತ್ವಗಳ ಆಧಾರದ ಮೇಲೆ ನಾವು ತೀರ್ಮಾನಿಸಬೇಕು. ಗಂಡನಿಗಾಗಿ ಮಾಡುವ ಮೇಕಪ್. ಒಬ್ಬ ವಿವಾಹಿತ ಮಹಿಳೆ ತನ್ನ ಗಂಡನಿಗಾಗಿ ಅಲಂಕರಿಸಿಕೊಳ್ಳುವುದು ಇಸ್ಲಾಂನಲ್ಲಿ ಒಳ್ಳೆಯ ವಿಷಯವೆಂದು ಪರಿಗಣಿಸಲಾಗಿದೆ. ಅದು ಲಿಪ್ಸ್ಟಿಕ್ ಆಗಿರಬಹುದು, ಕಾಜಲ್ ಆಗಿರಬಹುದು, ಫೌಂಡೇಶನ್ ಆಗಿರಬಹುದು. ಗಂಡ ಹೆಂಡತಿಯ ನಡುವಿನ ಪ್ರೀತಿಯನ್ನು ಹೆಚ್ಚಿಸುವ ಉದ್ದೇಶದಿಂದ ಮಾಡಿದರೆ ಅದರಲ್ಲಿ ತಪ್ಪಿಲ್ಲ ಎಂದು ಅನೇಕ ಪಂಡಿತರು ಹೇಳಿದ್ದಾರೆ. ಮಹಿಳೆಯರ ನಡುವೆ ಮಾಡುವ ಮೇಕಪ್. ಒಬ್ಬ ಮಹಿಳೆ ಮತ್ತೊಬ್ಬ ಮಹಿಳೆಯರೊಂದಿಗೆ ಇರುವ ಕಾರ್ಯಕ್ರಮದಲ್ಲಿ ಅಥವಾ ಮನೆಯೊಳಗೆ ಅಲಂಕರಿಸಿಕೊಳ್ಳುವುದರಲ್ಲಿ ಸಾಮಾನ್ಯವಾಗಿ ಯಾವುದೇ ಸಮಸ್ಯೆ ಇರುವುದಿಲ್ಲ. ಆದರೆ ಇಲ್ಲಿ ಕೂಡ ಮಿತಿಯನ್ನು ಪಾಲಿಸಬೇಕು. ಇಸ್ಲಾಂ ಯಾವ ವಿಷಯದಲ್ಲೂ ಅತಿರೇಕವನ್ನು ಇಷ್ಟಪಡುವುದಿಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡುವ ಮೇಕಪ್. ಇಲ್ಲಿಯೇ ಹೆಚ್ಚಿನ ಚರ್ಚೆ ನಡೆಯುತ್ತದೆ. ಕೆಲವು ಪಂಡಿತರು ಹೇಳುತ್ತಾರೆ, ಒಬ್ಬ ಮಹಿಳೆ ಹೊರಗೆ ಹೋಗುವಾಗ ಮುಖವನ್ನು ವಿಶೇಷವಾಗಿ ಅಲಂಕರಿಸಿ ಅಪರಿಚಿತ ಪುರುಷರ ಗಮನ ಸೆಳೆಯುವ ರೀತಿಯಲ್ಲಿ ಮೇಕಪ್ ಮಾಡಬಾರದು. ಏಕೆಂದರೆ ಕುರ್ಆನ್ ಮಹಿಳೆಯರಿಗೆ ತಮ್ಮ ಅಲಂಕಾರವನ್ನು ಪ್ರದರ್ಶಿಸದಂತೆ ಸೂಚಿಸುತ್ತದೆ. ಇಲ್ಲಿ ಪ್ರಶ್ನೆ ಮೇಕಪ್ ಬಗ್ಗೆ ಮಾತ್ರವಲ್ಲ, ಗಮನ ಸೆಳೆಯುವ ಉದ್ದೇಶದ ಬಗ್ಗೆ. ಮೇಕಪ್ನ ಉದ್ದೇಶ ಮುಖ್ಯ. ಒಂದೇ ಲಿಪ್ಸ್ಟಿಕ್, ಒಂದೇ ಕಾಜಲ್, ಒಂದೇ ಫೌಂಡೇಶನ್. ಆದರೆ ಇಬ್ಬರು ಮಹಿಳೆಯರ ಉದ್ದೇಶ ಬೇರೆ ಬೇರೆ ಆಗಿರಬಹುದು. ಒಬ್ಬಳು ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಕಾಣಲು ಬಳಸಬಹುದು, ಇನ್ನೊಬ್ಬಳು ಜನರ ಮೆಚ್ಚುಗೆ ಪಡೆಯಲು ಮತ್ತು ಗಮನ ಸೆಳೆಯಲು ಬಳಸಬಹುದು. ಇಸ್ಲಾಂನಲ್ಲಿ ಉದ್ದೇಶಕ್ಕೆ ಬಹಳ ಮಹತ್ವವಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಕಾರ್ಯಗಳ ಮೌಲ್ಯವು ಉದ್ದೇಶಗಳ ಮೇಲೆ ಅವಲಂಬಿತವಾಗಿದೆ. ಸಹೀಹ್ ಬುಖಾರಿ. ಯಾವ ಮೇಕಪ್ ಸಮಸ್ಯಾತ್ಮಕವಾಗಬಹುದು? ಮಹಿಳೆಯ ಮುಖವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಮಟ್ಟದ ಅಲಂಕಾರ, ಅಹಂಕಾರವನ್ನು ಹೆಚ್ಚಿಸುವ ಅಲಂಕಾರ, ಅಪರಿಚಿತ ಪುರುಷರ ಗಮನ ಸೆಳೆಯುವ ಉದ್ದೇಶದ ಅಲಂಕಾರ, ಅಥವಾ ಇಸ್ಲಾಂ ನಿಷೇಧಿಸಿರುವ ಪದಾರ್ಥಗಳನ್ನು ಹೊಂದಿರುವ ಉತ್ಪನ್ನಗಳು. ಇವುಗಳ ಬಗ್ಗೆ ಪಂಡಿತರು ಎಚ್ಚರಿಕೆ ನೀಡಿದ್ದಾರೆ. ಒಬ್ಬ ಮುಸ್ಲಿಂ ಮಹಿಳೆ ತನ್ನನ್ನು ಹೇಗೆ ಕೇಳಿಕೊಳ್ಳಬಹುದು? ಮೇಕಪ್ ಮಾಡುವ ಮೊದಲು ಈ ಪ್ರಶ್ನೆಗಳನ್ನು ಕೇಳಿಕೊಳ್ಳಬಹುದು. ನಾನು ಇದನ್ನು ಯಾರಿಗಾಗಿ ಮಾಡುತ್ತಿದ್ದೇನೆ? ಇದು ನನ್ನ ವಿನಯ ಮತ್ತು ಹಯಾಗೆ ವಿರುದ್ಧವಾಗಿದೆಯೇ? ನಾನು ಅಲ್ಲಾಹನ ಸಂತೋಷವನ್ನು ಗಮನದಲ್ಲಿಟ್ಟುಕೊಂಡಿದ್ದೇನಾ? ಈ ಪ್ರಶ್ನೆಗಳ ಉತ್ತರವೇ ಅನೇಕ ಸಂದರ್ಭಗಳಲ್ಲಿ ಸರಿಯಾದ ದಾರಿಯನ್ನು ತೋರಿಸುತ್ತದೆ. ಬೋಟಾಕ್ಸ್, ಫಿಲ್ಲರ್ಸ್ ಮತ್ತು ಕಾಸ್ಮೆಟಿಕ್ ಚಿಕಿತ್ಸೆಗಳ ಬಗ್ಗೆ ಏನು? ಇತ್ತೀಚಿನ ವರ್ಷಗಳಲ್ಲಿ ಬೋಟಾಕ್ಸ್, ಲಿಪ್ ಫಿಲ್ಲರ್ಸ್ ಮತ್ತು ಇತರ ಕಾಸ್ಮೆಟಿಕ್ ಚಿಕಿತ್ಸೆಗಳು ಬಹಳ ಜನಪ್ರಿಯವಾಗಿದೆ. ಆದರೆ ಒಬ್ಬ ಮುಸ್ಲಿಂ ಮಹಿಳೆ ಇಲ್ಲಿ ಒಂದು ಪ್ರಮುಖ ಪ್ರಶ್ನೆಯನ್ನು ಕೇಳಿಕೊಳ್ಳಬೇಕು.
ನಾನು ಇದನ್ನು ವೈದ್ಯಕೀಯ ಅಗತ್ಯಕ್ಕಾಗಿ ಮಾಡಿಸುತ್ತಿದ್ದೇನಾ ಅಥವಾ ಕೇವಲ ನನ್ನ ರೂಪವನ್ನು ಬದಲಾಯಿಸಲು ಮಾಡಿಸುತ್ತಿದ್ದೇನಾ? ಒಬ್ಬ ವ್ಯಕ್ತಿಗೆ ಅಪಘಾತದಿಂದ ಅಥವಾ ಜನ್ಮಜಾತ ಸಮಸ್ಯೆಯಿಂದ ಮುಖದಲ್ಲಿ ದೋಷ ಉಂಟಾಗಿದ್ದರೆ ಅದನ್ನು ಸರಿಪಡಿಸುವ ಚಿಕಿತ್ಸೆಯನ್ನು ಅನೇಕ ಪಂಡಿತರು ಅನುಮತಿಸಿದ್ದಾರೆ, ಏಕೆಂದರೆ ಇದು ಚಿಕಿತ್ಸೆಯ ಭಾಗವಾಗಿದೆ. ಆದರೆ ಯಾವುದೇ ವೈದ್ಯಕೀಯ ಅಗತ್ಯವಿಲ್ಲದೆ ಅಲ್ಲಾಹನು ಕೊಟ್ಟಿರುವ ಸ್ವಾಭಾವಿಕ ರೂಪವನ್ನು ಬದಲಾಯಿಸಲು ಮಾಡುವ ಕೆಲವು ಕಾಸ್ಮೆಟಿಕ್ ವಿಧಾನಗಳ ಬಗ್ಗೆ ಪಂಡಿತರು ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿ ಉದ್ದೇಶ ಮತ್ತು ಪರಿಸ್ಥಿತಿ ಬಹಳ ಮುಖ್ಯವಾಗುತ್ತದೆ. ಪ್ರತಿ ಚಿಕಿತ್ಸೆಯ ತೀರ್ಪು ಒಂದೇ ರೀತಿ ಇರುವುದಿಲ್ಲ. ಆದ್ದರಿಂದ ಇಂತಹ ವಿಷಯಗಳಲ್ಲಿ ವಿಶ್ವಾಸಾರ್ಹ ಇಸ್ಲಾಮಿಕ್ ಪಂಡಿತರ ಸಲಹೆಯನ್ನು ಪಡೆಯುವುದು ಉತ್ತಮ. ಭ್ರೂಗಳನ್ನು ತೆಳುವಾಗಿಸುವುದು. ಈ ವಿಷಯದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಒಂದು ಪ್ರಸಿದ್ಧ ಹದೀಸ್ ಇದೆ. ಭ್ರೂಗಳನ್ನು ಕೃತಕವಾಗಿ ತೆಳುವಾಗಿಸುವ ಮಹಿಳೆಯರ ಬಗ್ಗೆ ಎಚ್ಚರಿಕೆ ನೀಡಲಾಗಿದೆ. ಆದ್ದರಿಂದ ಈ ವಿಷಯದಲ್ಲಿ ಅನೇಕ ಪಂಡಿತರು ಕಠಿಣ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಆದರೆ ವೈದ್ಯಕೀಯ ಕಾರಣಗಳು ಅಥವಾ ಅಸಾಮಾನ್ಯ ಪರಿಸ್ಥಿತಿಗಳ ಕುರಿತು ಬೇರೆ ಚರ್ಚೆಗಳು ಇವೆ. ನಕಲಿ ಕಣ್ರೆಪ್ಪೆಗಳು. ಕೆಲವು ಪಂಡಿತರು ಇದನ್ನು ಅನುಮತಿಸುವುದಿಲ್ಲ ಎಂದು ಹೇಳಿದ್ದಾರೆ, ಏಕೆಂದರೆ ಇದು ಕೃತಕವಾಗಿ ಸೌಂದರ್ಯವನ್ನು ಸೇರಿಸುವುದಾಗಿ ಅವರು ಪರಿಗಣಿಸುತ್ತಾರೆ. ಇನ್ನು ಕೆಲವರು ಕೆಲವು ಪರಿಸ್ಥಿತಿಗಳಲ್ಲಿ ಬೇರೆ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಹೀಗಾಗಿ ಈ ವಿಷಯದಲ್ಲಿಯೂ ಪಂಡಿತರ ಭಿನ್ನಾಭಿಪ್ರಾಯಗಳಿವೆ. ಒಂದು ಪ್ರಮುಖ ಪ್ರಶ್ನೆ: ಪ್ರಿಯ ಸಹೋದರಿಯರೇ, ಇಸ್ಲಾಂ ಕೇವಲ ಇದು ಮಾಡು ಅಥವಾ ಅದು ಮಾಡಬೇಡ ಎಂದು ಹೇಳುವ ಧರ್ಮವಲ್ಲ. ಇಸ್ಲಾಂ ನಮ್ಮ ಹೃದಯವನ್ನು ಪ್ರಶ್ನಿಸಲು ಕಲಿಸುತ್ತದೆ. ನಾನು ಅಲ್ಲಾಹನ ಸಂತೋಷಕ್ಕಾಗಿ ಬದುಕುತ್ತಿದ್ದೇನಾ ಅಥವಾ ಜನರ ಮೆಚ್ಚುಗೆಯನ್ನು ಪಡೆಯಲು ಬದುಕುತ್ತಿದ್ದೇನಾ? ಈ ಪ್ರಶ್ನೆಗೆ ನಮ್ಮ ಉತ್ತರವೇ ಅನೇಕ ವಿಷಯಗಳ ಬಗ್ಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡುತ್ತದೆ. ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ಇಂದು ಅನೇಕ ಯುವತಿಯರು ಒಂದು ದೊಡ್ಡ ಒತ್ತಡದ ನಡುವೆ ಬದುಕುತ್ತಿದ್ದಾರೆ. ಫಿಲ್ಟರ್ಗಳು, ಬ್ಯೂಟಿ ಆ್ಯಪ್ಗಳು, ಎಡಿಟ್ ಮಾಡಿದ ಫೋಟೋಗಳು ಇವೆಲ್ಲವೂ ಒಂದು ಸುಳ್ಳು ಮಾನದಂಡವನ್ನು ಸೃಷ್ಟಿಸುತ್ತಿವೆ. ಕೆಲವೊಮ್ಮೆ ಒಬ್ಬ ಹುಡುಗಿ ತನ್ನ ನೈಸರ್ಗಿಕ ಸೌಂದರ್ಯವನ್ನು ಮರೆತು ನಾನು ಚೆನ್ನಾಗಿಲ್ಲ ಎಂದು ಭಾವಿಸಲು ಆರಂಭಿಸುತ್ತಾಳೆ. ಆದರೆ ಅಲ್ಲಾಹನು ಪ್ರತಿಯೊಬ್ಬರನ್ನು ವಿಭಿನ್ನವಾಗಿ ಮತ್ತು ಸುಂದರವಾಗಿ ಸೃಷ್ಟಿಸಿದ್ದಾನೆ. ನಮ್ಮ ಮೌಲ್ಯವು ಜನರ ಕಾಮೆಂಟ್ಗಳಲ್ಲಿ ಇಲ್ಲ, ಅಲ್ಲಾಹನ ದೃಷ್ಟಿಯಲ್ಲಿದೆ. ಆದ್ದರಿಂದ ಪ್ರಿಯ ಸಹೋದರಿಯರೇ, ಇಸ್ಲಾಂ ಸೌಂದರ್ಯವನ್ನು ನಿಷೇಧಿಸುವುದಿಲ್ಲ, ಆದರೆ ಸೌಂದರ್ಯದ ಜೊತೆಗೆ ಹಯಾ, ತಕ್ವಾ ಮತ್ತು ಉತ್ತಮ ಸ್ವಭಾವವನ್ನು ಕಲಿಸುತ್ತದೆ. ಮುಖದ ಸೌಂದರ್ಯ ಕಾಲದೊಂದಿಗೆ ಕಡಿಮೆಯಾಗಬಹುದು, ಆದರೆ ಈಮಾನಿನ ಸೌಂದರ್ಯ ಹೆಚ್ಚುತ್ತಲೇ ಹೋಗುತ್ತದೆ. ಅಲ್ಲಾಹನು ನಮ್ಮೆಲ್ಲರಿಗೂ ಸರಿಯಾದ ತಿಳುವಳಿಕೆಯನ್ನು ಮತ್ತು ಹಯಾವನ್ನು ನೀಡಲಿ. ಆಮೀನ್.